ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ ಅಕ್ಕಂದಿರೆ. ಇವತ್ತು 4 ಮಾರ್ಚ್ 2026 ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇಂದಿನ ಮಂತ್ರದಲ್ಲಿ ನಾವು ಕೇವಲ ಮೇಲ್ನೋಟದ ವಿಷಯಗಳನ್ನಲ್ಲ, ಬದಲಾಗಿ ನಮ್ಮ ಅಸ್ತಿತ್ವದ ಮೂಲವಾಗಿರೋ ಬಿಂದು ಸ್ವರೂಪದ ರಹಸ್ಯದ ಬಗ್ಗೆ ಅರಿಯಲಿದ್ದೇವೆ. ಜೊತೆಗೆ ಬಡವರ ನಿಷ್ಕಲ್ಮಶ ಶ್ರದ್ಧೆ ಹೇಗೆ ಅವರನ್ನ ಶ್ರೀಮಂತರಿಗಿಂತ ಎತ್ತರಕ್ಕೆ ಬೆಳೆಸುತ್ತೆ ಅನ್ನೋದನ್ನು ಕೂಡ ನೋಡ್ಲಿದ್ದೇವೆ ಅಲ್ವಾ? ಖಂಡಿತ. ಮತ್ತೆ ನಿಜವಾದ ಸಾಧಾರಣತೆ ಅಂದ್ರೇನು, ಕೃಷ್ಣ ಜಯಂತಿ ಹಾಗೂ ಶಿವ ಜಯಂತಿಯ ನಡುವಿನ ಅಂತರ ಮತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಏಕನಾಮಿ ಹಾಗೂ ಎಕನಾಮಿಯನ್ನ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋ ಆಳವಾದ ಮಂಥನ ಕೂಡ ಇವತ್ತು ನಡೆಯಲಿದೆ. ಹೌದು, ಈ ವಿಷಯಗಳು ಖಂಡಿತ ನಮ್ಮ ದೈನಂದಿನ ಪುರುಷಾರ್ಥವನ್ನ ಮತ್ತಷ್ಟು ತೀವ್ರಗೊಳಿಸಲಿವೆ. ಬನ್ನಿ, ಮೊದಲಿಗೆ ಇಂದಿನ ಮುರಳಿಯ ಸಾರವನ್ನ ನೋಡೋಣ. ಮಧುರ ಮಕ್ಕಳೇ, ಮನುಷ್ಯರನ್ನು ಜಾಗೃತ ಮಾಡುವುದು, ಮಾರ್ಗವನ್ನು ತಿಳಿಸುವುದು ನಿಮ್ಮ ಉದ್ಯೋಗವಾಗಿದೆ. ನೀವು ಎಷ್ಟು ದೇಹಿ ಅಭಿಮಾನಿಯಾಗಿ ತಂದೆಯ ಪರಿಚಯ ತಿಳಿಸುತ್ತೀರೋ ಅಷ್ಟು ಕಲ್ಯಾಣವಾಗುವುದು. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ಅಂಶ ಏನಂದ್ರೆ, ನಮ್ಮ ಜವಾಬ್ದಾರಿಯ ವ್ಯಾಪ್ತಿ ಅಂದ್ರೆ ಕೇವಲ ನಾವು ಸ್ವತಃ ಜಾಗೃತರಾಗೋದು ಮಾತ್ರವಲ್ಲ. ಹೌದು, ಅಜ್ಞಾನದ ನಿದ್ರೆಯಲ್ಲಿರುವ ಇದರ ಮನುಷ್ಯರನ್ನ ಎಚ್ಚರಿಸುವ ಒಂದು ಉದ್ಯೋಗ ನಮ್ಮದಾಗಿದೆ. ಆದರೆ ಇದಕ್ಕೆ ಪರಮಾತ್ಮ ಹಾಕಿರೋ ಷರತ್ತನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದೇ, ನಾವು ಸಂಪೂರ್ಣವಾಗಿ ದೇಹಿ ಅಭಿಮಾನಿಯಾಗಿರಬೇಕು ಅನ್ನೋದು. ನಿಜ. ನಮ್ಮ ಆತ್ಮಿಕ ಸ್ಥಿತಿ ಗಟ್ಟಿಯಾಗಿದ್ದಾಗ ಮಾತ್ರ ನಾವು ಆಡೋ ಮಾತುಗಳು ಇತರರ ಹೃದಯ ಮುಟ್ಟುತ್ತವೆ ಮತ್ತೆ ಅವರ ಕಲ್ಯಾಣ ಆಗುತ್ತೆ. ಇದು ಬಹಳ ಆಳವಾದ ವಿಷಯ ಅಲ್ವಾ? ನಾವು ಕೇವಲ ಬಾಯಿಯಿಂದ ಎಷ್ಟೇ ಜ್ಞಾನವನ್ನ ಹೇಳಿದ್ರೂ ನಮ್ಮಲ್ಲಿ ದೇಹದ ಅಹಂಕಾರ ಇದ್ರೆ ಆ ಮಾತುಗಳು ಖಾಲಿ ಶಬ್ದಗಳಾಗ್ತವೆ. ಖಂಡಿತ. ನಮ್ಮದೇ ಆಂತರಿಕ ಸ್ಥಿತಿ ಆತ್ಮಿಕವಾಗಿದ್ದಾಗ ನುಡಿಯುವ ಮುನ್ನವೇ ನಮ್ಮ ವೈಬ್ರೇಷನ್ಸ್ ಇತರರಿಗೆ ತಂದೆಯ ಪರಿಚಯವನ್ನ ನೀಡ್ತವೆ. ಇದೇ ಹಿನ್ನೆಲೆಯಲ್ಲಿ ಇಂದಿನ ಪ್ರಶ್ನೋತ್ತರವನ್ನ ನಾವು ನೋಡಬಹುದು. ಪ್ರಶ್ನೆ: ಬಡ ಮಕ್ಕಳು ತನ್ನ ಯಾವ ವಿಶೇಷತೆಯ ಆಧಾರದ ಮೇಲೆ ಸಾಹುಕಾರರಿಗಿಂತಲೂ ಮುಂದೆ ಹೋಗ್ತಾರೆ? ಉತ್ತರ: ಬಡವರಲ್ಲಿ ದಾನ ಪುಣ್ಯದ ಪ್ರತಿ ಬಹಳ ಶ್ರದ್ಧೆ ಇರುತ್ತದೆ. ಬಡವರು ಭಕ್ತಿಯನ್ನು ಸಹ ಬಹಳ ಪ್ರೀತಿಯಿಂದ ಮಾಡುತ್ತಾರೆ. ಬಡವರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಸಾಹುಕಾರರಿಗೆ ತಮ್ಮ ಹಣದ ನಶೆ ಇರುತ್ತದೆ, ಹೆಚ್ಚು ಪಾಪಗಳಾಗುತ್ತವೆ. ಆದ್ದರಿಂದ ಬಡ ಮಕ್ಕಳು ಅವರಿಗಿಂತ ಮುಂದೆ ಹೊರಟು ಹೋಗ್ತಾರೆ. ನೋಡಿ, ಈ ಪ್ರಶ್ನೋತ್ತರ ನಮ್ಮೆಲ್ಲರ ಆಂತರಿಕ ಸ್ಥಿತಿಯನ್ನ ಪರೀಕ್ಷಿಸಿಕೊಳ್ಳೋಕಿರೋ ಒಂದು ದಿವ್ಯ ಕನ್ನಡಿ ಅಂತಾನೆ ಹೇಳಬಹುದು. ಭೌತಿಕವಾಗಿ ದೊಡ್ಡ ಸಂಪತ್ತು ಇಲ್ಲದಿದ್ರೂ ಬಡವರಲ್ಲಿರೋ ಆಳವಾದ ಶ್ರದ್ಧೆ ಅವರನ್ನ ಭವಿಷ್ಯದ ರಾಜರನ್ನಾಗಿ ಮಾಡುತ್ತೆ. ಸಾಹುಕಾರರಿಗೆ ಸಾಮಾನ್ಯವಾಗಿ ತಮ್ಮ ಹಣದ ಅಂತಸ್ತಿನ ಅಹಂಕಾರ ಇರುತ್ತೆ ನೋಡಿ. ಈ ಅಹಂಕಾರನೇ ಅರಿವಿಲ್ಲದೆ ಅನೇಕ ಪಾಪ ಕರ್ಮಗಳಿಗೆ ಮೂಲ ಆಗುತ್ತೆ. ಅಂದ್ರೆ ದಾನ ಪುಣ್ಯ ಮಾಡೋದ್ರಲ್ಲಿ ನಮ್ಮ ಬಳಿ ಎಷ್ಟು ಹಣ ಇದೆ ಅನ್ನೋದಕ್ಕಿಂತ ಅದನ್ನ ಯಾವ ನಿಷ್ಕಲ್ಮಶ ಭಾವನೆಯಿಂದ ಮಾಡ್ತಿದ್ದೀವಿ ಅನ್ನೋದು ಭವಿಷ್ಯ ನಿರ್ಧಾರ ಮಾಡುತ್ತೆ. ಪರಮಾತ್ಮ ಭೌತಿಕ ಲೆಕ್ಕಾಚಾರ ನೋಡಲ್ಲ, ಹೃದಯದ ಪ್ರಾಮಾಣಿಕತೆ ನೋಡ್ತಾರೆ. ಇದೇ ದೃಷ್ಟಿಕೋನದಿಂದ ನಾವು ಪರಮಾತ್ಮನ ಮಹಿಮೆ ಮತ್ತೆ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಭಕ್ತಿಯಲ್ಲಿ ತಂದೆಯನ್ನ ಜ್ಞಾನ ಸಾಗರ ಅಂತ ಕರಿತೀವಿ. ಹೌದು, ಲೌಕಿಕ ತಂದೆ ತಾಯಿಯರು ಮಕ್ಕಳಿಗೆ ಜನ್ಮ ನೀಡಬಹುದು, ಲೌಕಿಕ ವಿದ್ಯೆ ಕಲಿಸಬಹುದು. ಆದರೆ ಈ ಇಡೀ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತೆ, ಆದಿ ಮಧ್ಯ ಅಂತ್ಯದ ರಹಸ್ಯ ಏನು ಅನ್ನೋ ಸಂಪೂರ್ಣ ಜ್ಞಾನ ನೀಡುವರು ಆ ಪಾರಲೌಕಿಕ ತಂದೆ ಒಬ್ರೇ. ಖಂಡಿತ. ಮತ್ತೆ ಈ ಜ್ಞಾನಸಾಗರನಿಂದ ಸಿಗುವ ಜ್ಞಾನ ಕೇವಲ ಮಾಹಿತಿಯಲ್ಲ, ಅದು ನಮ್ಮನ್ನ ಪತಿತ ಸ್ಥಿತಿಯಿಂದ ಪಾವನರನ್ನಾಗಿ ಮಾಡುವ ದಿವ್ಯ ಶಕ್ತಿ. ಮನುಷ್ಯರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅನೇಕ ಊಹೆಗಳನ್ನ ಮಾಡ್ತಾರಲ್ವಾ? ಹೌದು. ಆದ್ರೆ ಪರಮಾತ್ಮ ಸ್ವತಃ ಬಂದು ಈ 84 ಜನ್ಮಗಳ ಚಕ್ರದ ನಿಖರವಾದ ಲೆಕ್ಕಾಚಾರ ಬಿಡಿಸಿ ಹೇಳಿದಾಗ ಮಾತ್ರ ನಾವು ಈ ನಾಟಕದ ಯಥಾರ್ಥ ಸ್ವರೂಪ ಅರಿಯೋಕೆ ಸಾಧ್ಯ. ಇದೇ ಸೃಷ್ಟಿಚಕ್ರದ ಜ್ಞಾನದ ಆಧಾರದಲ್ಲಿ ನೋಡಿದಾಗ ಜಗತ್ತು ಆಚರಿಸುವ ಜಯಂತಿಗಳ ಬಗ್ಗೆನೂ ಒಂದು ದೊಡ್ಡ ಅಂತರ ನಮಗೆ ಸ್ಪಷ್ಟ ಆಗುತ್ತೆ. ಜಗತ್ತು ಕೃಷ್ಣ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸ್ತೆ. ಆದ್ರೆ ಅತಿ ದೊಡ್ಡ ಜಯಂತಿಯಾದ ಶಿವ ಜಯಂತಿಯ ನೈಜ ಮಹತ್ವ ಯಾರಿಗೂ ತಿಳಿದಿಲ್ಲ. ನಿಜ. ಕೃಷ್ಣನಿಗೆ ತನ್ನದೇ ಆದ ಒಂದು ಆಕರ್ಷಕವಾದ ಶರೀರ ಇದೆ. ಆತ ತನ್ನ 84 ಜನ್ಮಗಳ ಲೆಕ್ಕಾಚಾರವನ್ನ ಪೂರೈಸ್ತಾನೆ. ಆದರೆ ಪರಮಾತ್ಮನ ಜನ್ಮದ ರಹಸ್ಯವೇ ಭಿನ್ನವಾಗಿದೆ. ಪರಮಾತ್ಮ ಶಿವನಿಗೆ ತನ್ನದೇ ಆದ ಭೌತಿಕ ಶರೀರವಿಲ್ಲ. ತಂದೆಯು ತಾವು ಅತ್ಯಂತ ಸಾಧಾರಣ, ವೃದ್ಧ ಮತ್ತು ಅನುಭವಿ ತನುವಿನಲ್ಲಿ ಅವತರಿಸುವುದಾಗಿ ತಿಳಿಸ್ತಾರೆ. ಜಗತ್ತು ಯಾವಾಗಲೂ ಆಕರ್ಷಣೆಯನ್ನ, ಪವಾಡಗಳನ್ನ ನಿರೀಕ್ಷೆ ಮಾಡುತ್ತೆ. ಆದರೆ ಜಗತ್ತಿನ ಒಡೆಯನೊಬ್ಬ ಇಷ್ಟು ಸಾಧಾರಣವಾಗಿ ಬಂದು ಸದ್ದಿಲ್ಲದೆ ಜಗತ್ತಿನ ಪರಿವರ್ತನೆ ಮಾಡ್ತಾರೆ. ಈ ಸಾಧಾರಣತೆಯ ರಹಸ್ಯ ಅರಿಯದೇ ಇರೋದ್ರಿಂದಲೇ ಮನುಷ್ಯರಿಗೆ ಶಿವಜಯಂತಿಯ ಮಹತ್ವ ತಿಳಿದಿಲ್ಲ.
ಪರಮಾತ್ಮನ ಈ ಸಾಧಾರಣತೆ ಬಗ್ಗೆ ಮಾತಾಡುವಾಗ ಮುರಳುಯಲ್ಲಿ ಬಂದಿರೋ ಬಿಂದು ಸ್ವರೂಪದ ಅದ್ಭುತ ಲೀಲೆ ಬಗ್ಗೆ ನಾವು ಮಂಥನ ಮಾಡ್ಲೇಬೇಕು. ಆತ್ಮವೂ ಕಣ್ಣಿಗೆ ಕಾಣದ ಬಿಂದು, ಪರಮಾತ್ಮನೂ ಅತಿ ಸೂಕ್ಷ್ಮ ಬಿಂದು. ಅದೇ ಆ ಚಿಕ್ಕ ಬಿಂದುವಿನಲ್ಲಿ 84 ಜನ್ಮಗಳ ನಿಖರವಾದ ಪಾತ್ರ ಅಡಗಿದೆ ಅಂದ್ರೆ ಇದು ನಮ್ಮ ಬುದ್ಧಿಗೆ ನಿಲುಕದಷ್ಟು ವಿಸ್ಮಯ. ಇದನ್ನೇ ನಾವು ಸೃಷ್ಟಿ ನಾಟಕದ ಮಹಾವಿಸ್ಮಯ ಅಂತ ಕರೆಯೋದು. ಇಂದಿನ ಆಧುನಿಕ ಯುಗದಲ್ಲಿ ನಾವು ಚಿಕ್ಕ ಮೈಕ್ರೋಚಿಪ್ಗಳನ್ನ ನೋಡ್ತೀವಲ್ವಾ? ಕಣ್ಣಿಗೆ ಕಾಣದಷ್ಟು ಚಿಕ್ಕದಾದ ಒಂದು ಚಿಪ್ನಲ್ಲಿ ಸಾವಿರಾರು ಹಾಡು, ಚಲನಚಿತ್ರ ಶೇಖರಣೆ ಆಗಿರುತ್ತೆ. ಹೌದು. ಹಾಗಿದ್ರೆ ಭೌತಿಕ ವಿಜ್ಞಾನಕ್ಕೆ ಮೀರಿದ ಈ ಆತ್ಮ ಅನ್ನೋ ಚೈತನ್ಯಶೀಲ ಬಿಂದುವಿನಲ್ಲಿ ಎಷ್ಟು ಅದ್ಭುತವಾದ ರೆಕಾರ್ಡಿಂಗ್ ಇರ್ಬೋದು ಯೋಚಿಸಿ. ಆ ಒಂದು ಬಿಂದುವಿನಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ, ನಾವು ಪ್ರತಿ ಜನ್ಮದಲ್ಲಿ ಅನುಭವಿಸಿದ ಸುಖ ದುಃಖಗಳು ಎಲ್ಲವೂ ಅತಿ ನಿಖರವಾಗಿ ಅಡಕವಾಗಿವೆ. ಅದು ಎಂದಿಗೂ ಅಳಿಸಿ ಹೋಗಲ್ಲ ಅಥವಾ ಬದಲಾಗಲ್ಲ. ನೀವು ಹೇಳಿದ ಆ ಮೈಕ್ರೋಚಿಪ್ ಉದಾಹರಣೆ ಬಹಳ ಸೂಕ್ತವಾಗಿದೆ. ನಮ್ಮ ಪಾತ್ರ ಒಮ್ಮೆ ರೆಕಾರ್ಡ್ ಆದ್ಮೇಲೆ ಅಳಿಸಿ ಹೋಗಲ್ಲ. ಅದು ತನ್ನ ಸಮಯ ಬಂದಾಗ ತಾನಾಗಿಯೇ ಪ್ರಕಟ ಆಗತ್ತೆ. ನಾವು ಈ ಬಿಂದು ಸ್ವರೂಪದ ಸ್ಮೃತಿಯಲ್ಲಿ ಕುಳಿತಾಗ ಮಾತ್ರವೇ ಈ ದೇಹದ ಪ್ರಪಂಚದ ನಶೆಯಿಂದ ಹೊರಬರಲು ಸಾಧ್ಯ. ಪರಮಾತ್ಮ ಮಾತ್ರ ಈ ಆತ್ಮಿಕ ಯಾತ್ರೆಯನ್ನ ಕಲಿಸಬಲ್ಲರು. ಮತ್ತೆ ಈ ಆತ್ಮಿಕ ಯಾತ್ರೆಯಲ್ಲಿ ನಾವು ಎಚ್ಚರ ತಪ್ಪಿದ್ರೆ ಏನಾಗುತ್ತೆ ಅನ್ನೋದನ್ನ ವಿನಾಶದ ಎಚ್ಚರಿಕೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಮನುಷ್ಯರು ಭೌತಿಕ ಸಂಪತ್ತಿನ ಹಿಂದೆ ಬಿದ್ದು ತಾವೇ ಶ್ರೇಷ್ಠರು ಅನ್ನೋ ಅಹಂಕಾರ ಬೆಳೆಸ್ಕೊಳ್ತಾರೆ. ದೊಡ್ಡ ದೊಡ್ಡ ಮಹಲುಗಳನ್ನ ಕಟ್ಟಿಸಿ ಅದೇ ಶಾಶ್ವತ ಅಂತ ನಂಬ್ತಾರೆ. ಆದ್ರೆ ಭೂಕಂಪದಂತಹ ಪ್ರಾಕೃತಿಕ ವಿಕೋಪಗಳು, ಈ ಅಹಂಕಾರದ ಸಂಕೇತವಾದ ಮಹಲುಗಳು ಕ್ಷಣಮಾತ್ರದಲ್ಲಿ ಮಣ್ಣಾಗ್ತವೆ. ಅಲ್ಲಿಗೆ ಆ ಹಣದ ನಶೆ ಕೇವಲ ಪಾಪವನ್ನ ಮಾತ್ರ ಉಳಿಸುತ್ತೆ. ಆದರೆ ಮತ್ತೊಂದೆಡೆ ಬಡ ಮಕ್ಕಳು ತಮ್ಮಲ್ಲಿರೋ ಅಲ್ಪ ಸ್ವಲ್ಪ ಸಂಪತ್ತನ್ನೇ ಅಪಾರ ಶ್ರದ್ಧೆಯಿಂದ, ನಿಷ್ಕಲ್ಮಶ ಮನಸ್ಸಿನಿಂದ ಈಶ್ವರೀಯ ಕಾರ್ಯಕ್ಕೆ ಬಳಸ್ತಾರೆ. ಅವರು ಮುಂದಿನ 21 ಜನ್ಮಗಳ ಸುಖವನ್ನ ತಮ್ಮದಾಗಿಸ್ಕೊಳ್ತಾರೆ. ಭೌತಿಕವಾಗಿ ಬಡವರಾಗಿದ್ರೂ ಆಂತರಿಕವಾಗಿ ಅವರು ಜಗತ್ತಿನ ಅತಿದೊಡ್ಡ ಶ್ರೀಮಂತರಾಗ್ತಾರೆ. ಖಂಡಿತ. ಇದು ನಮಗೆ ಸಾಧಾರಣವಾಗಿ ಬದುಕುವ ಅವಶ್ಯಕತೆಯನ್ನ ಬಹಳ ತೀಕ್ಷ್ಣವಾಗಿ ನೆನಪಿಸುತ್ತೆ. ನಾವು ರಾಜಯೋಗಿಗಳಾಗಿದ್ರೂ ನಮ್ಮ ಜೀವನದಲ್ಲಿ ದೇಹಾಭಿಮಾನ ಹೇಗೆ ಬಹಳ ಸೂಕ್ಷ್ಮವಾಗಿ ಪ್ರವೇಶಿಸುತ್ತೆ ಅನ್ನೋದನ್ನ ನಾವು ಸದಾ ಎಚ್ಚರದಿಂದ ಗಮನಿಸಬೇಕು. ಹೌದು. ಒಂದು ಸಣ್ಣ ಗಡಿಯಾರ ಅಥವಾ ನಾವು ಧರಿಸೋ ಬಟ್ಟೆಯ ಫ್ಯಾಷನ್ ಕೂಡ ನಮ್ಮಲ್ಲಿ ಅಹಂಕಾರ ಹುಟ್ಟು ಹಾಕ್ಬೋದು. ಇತರರು ನಮ್ಮನ್ನ ನೋಡಿ ಹೊಗಳ್ಬೇಕು, ನಮ್ಮ ವಸ್ತುಗಳನ್ನ ಮೆಚ್ಚಬೇಕು ಅನ್ನೋ ಸಣ್ಣ ಅಪೇಕ್ಷೆನೇ ದೇಹಾಭಿಮಾನದ ಬೀಜ. ಈ ದೇಹಾಭಿಮಾನ ಕೇವಲ ವಸ್ತುಗಳ ಮೇಲಿನ ವ್ಯಾಮೋಹಕ್ಕೆ ಮಾತ್ರ ಸೀಮಿತ ಆಗಲ್ಲ. ಇದು ನಮ್ಮ ಪರಸ್ಪರ ಸಂಬಂಧಗಳ ಮೇಲೂ ನೇರವಾದ ಪ್ರಭಾವ ಬೀರುತ್ತೆ. ನಾವು ಎಷ್ಟೇ ದೊಡ್ಡ ಸೇವೆ ಮಾಡಿರಬಹುದು ಅಥವಾ ಎಷ್ಟೇ ಚೆನ್ನಾಗಿ ಜ್ಞಾನದ ಭಾಷಣ ಮಾಡಬಹುದು. ಆದರೆ ನಮ್ಮ ಸಹಪಾಠಿಗಳೊಂದಿಗೆ ಆತ್ಮಿಕ ಸ್ನೇಹ ಇಲ್ಲಾಂದ್ರೆ ಆ ಸೇವೆಗೆ ಯಾವುದೇ ಬೆಲೆ ಇಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಮುನಿಸ್ಕೊಳ್ಳುವುದು, ಅಹಂಕಾರ ಪಡೋದು, ಇವೆಲ್ಲವೂ ನಮ್ಮ ಸಂಬಂಧಗಳನ್ನ ಉಪ್ಪು ನೀರು ಆಗ್ಬಿಡ್ತವೆ. ಎಷ್ಟು ಎಚ್ಚರಿಕೆಯ ಮಾತು ಅಲ್ವಾ? ಉಪ್ಪು ನೀರಿನ ಹೋಲಿಕೆ ಬಹಳ ನಿಖರವಾಗಿದೆ. ಉಪ್ಪು ನೀರು ನೋಡೋಕೆ ಸಮುದ್ರದಷ್ಟು ವಿಶಾಲವಾಗಿ ಕಂಡ್ರೂ ಬಾಯಾರಿದವನಿಗೆ ಒಂದು ಹನಿ ನೀರು ಕುಡಿಯೋಕೆ ಯೋಗ್ಯವಾಗಿರಲ್ಲ. ಹಾಗೆಯೇ ನಮ್ಮ ಸಂಬಂಧಗಳಲ್ಲಿ ಅಹಂಕಾರ ಬೆರೆತ್ರೆ ಆ ಸಂಬಂಧ ಯಾರಿಗೂ ನೆಮ್ಮದಿ ಕೊಡಲ್ಲ. ನಾವೆಲ್ಲರೂ ಪರಮಾತ್ಮನ ಮಕ್ಕಳಾಗಿದ್ದು ಎಲ್ಲರೊಂದಿಗೂ ಮಧುರವಾಗಿ ಬೆರೆತು ತಂದೆಯ ಸುಪುತ್ರ ಮಗಳಾಗುವ ಏಕೈಕ ಗುರಿ ಇಟ್ಕೊಳ್ಬೇಕು. ಇದೇ ಸಾಧಾರಣತೆ ಮತ್ತೆ ಮಧುರತೆಯನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ಇಂದಿನ ಧಾರಣಾ ಪಾಯಿಂಟ್ಸ್ನಲ್ಲಿ ಬಹಳ ಸ್ಪಷ್ಟವಾದ ನಿರ್ದೇಶನ ಇದೆ. ಬನ್ನಿ ನೋಡೋಣ. ಧಾರಣಾ ಪಾಯಿಂಟ್ಸ್ ಹೀಗಿವೆ. 1. ದೇಹಾಭಿಮಾನದಲ್ಲಿ ಬಂದು ಯಾವುದೇ ಪ್ರಕಾರದ ಫ್ಯಾಷನ್ ಮಾಡಬಾರ್ದು. ಹೆಚ್ಚು ಆಸಕ್ತಿ ಇಡಬಾರ್ದು. ಬಹಳ ಸಾಧಾರಣವಾಗಿ ನಡೆಯಬೇಕಾಗಿದೆ. 2. ಪರಸ್ಪರ ಬಹಳ ಆತ್ಮಿಕ ಸ್ನೇಹದಿಂದ ನಡೆಯಬೇಕು. ಎಂದೂ ಉಪ್ಪು ನೀರಾಗಬಾರ್ದು. ತಂದೆಯ ಸುಪುತ್ರ ಮಗುವಾಗಬೇಕು. ಅಹಂಕಾರದಲ್ಲಿ ಎಂದೂ ಬರಬಾರದು. ಈ ಧಾರಣಾ ಪಾಯಿಂಟ್ಗಳು ನಮ್ಮ ಪ್ರಾಯೋಗಿಕ ಜೀವನಕ್ಕೆ ರಕ್ಷಣಾ ಕವಚಗಳಿದ್ದಂತೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಾಗ ನಾವು ಭೌತಿಕ ಆಕರ್ಷಣೆಗಳಿಗೆ, ಬಾಹ್ಯ ಫ್ಯಾಷನ್ಗೆ ಮಾರು ಹೋಗಬಾರ್ದು. ನಾವು ಎಷ್ಟು ಸಾಧಾರಣವಾಗಿರ್ತೇವೆಯೋ ಅಷ್ಟು ನಮ್ಮ ಆಂತರಿಕ ಶಕ್ತಿ ಹೆಚ್ಚಾಗತ್ತೆ. ಹಾಗೆಯೇ ಪರಸ್ಪರ ವ್ಯವಹಾರದಲ್ಲಿ ಯಾರೊಂದಿಗೂ ಕಹಿಯಾದ ವಾತಾವರಣ ನಿರ್ಮಾಣ ಮಾಡಬಾರದು. ಅಹಂಕಾರವನ್ನ ಸಂಪೂರ್ಣವಾಗಿ ತ್ಯಜಿಸಿ ಸದಾ ಮಾಧುರ್ಯದಿಂದ ಕೂಡಿದ ಆತ್ಮಿಕ ಸ್ನೇಹವನ್ನ ಬೆಳೆಸಿಕೊಳ್ಳುವುದೇ ನಮ್ಮನ್ನ ನಿಜವಾದ ಸುಪುತ್ರರನ್ನಾಗಿ ಮಾಡುತ್ತೆ. ಖಂಡಿತ. ಈ ಆತ್ಮಿಕ ಸ್ನೇಹ ಮತ್ತು ಸಾಧಾರಣತೆಯನ್ನ ಕಾಪಾಡಿಕೊಳ್ಳುವ ಜೊತೆಗೆ ನಾವು ಆಂತರಿಕವಾಗಿ ಹೇಗೆ ಪ್ರಸನ್ನರಾಗಿರಬೇಕು ಅನ್ನೋದನ್ನ ಇಂದಿನ ವರದಾನ ತಿಳಿಸ್ಕೊಡುತ್ತೆ. ಇಂದಿನ ವರದಾನ
ವರದಾನ ತಮ್ಮ ಭಾಗ್ಯ ಮತ್ತು ಭಾಗ್ಯವಿಧಾತನ ಗುಣಗಾನ ಮಾಡುವಂತಹ ಸದಾ ಪ್ರಸನ್ನ ಚಿತ್ತಭವ. ಎಲ್ಲ ಬ್ರಾಹ್ಮಣ ಮಕ್ಕಳಿಗೂ ಜನ್ಮವಾದ ಕೂಡ್ಲೆ ಕಿರೀಟ, ಸಿಂಹಾಸನ, ತಿಲಕವು ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಪ್ರಾಪ್ತವಾಗುತ್ತದೆ. ಅಂದ ಮೇಲೆ ಈ ಭಾಗ್ಯದಿಂದ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡುತ್ತಾ ತಮ್ಮ ಭಾಗ್ಯ ಹಾಗೂ ಭಾಗ್ಯವಿಧಾತನ ಗುಣಗಾನ ಮಾಡುತ್ತಾ ಇರುತ್ತೀರೆಂದ್ರೆ ಗುಣಸಂಪನ್ನರೂ ಆಗಿಬಿಡುತ್ತೀರಿ. ತಮ್ಮ ಬಲಹೀನತೆಗಳ ಗುಣಗಾನ ಮಾಡುವುದಲ್ಲ, ಭಾಗ್ಯದ ಗುಣಗಾನ ಮಾಡುತ್ತೀರಿ. ಪ್ರಶ್ನೆಗಳಿಂದ ಪಾರಾಗುತ್ತಾ ಇರುತ್ತಿದ್ದರೆ ಸದಾ ಪ್ರಸನ್ನಚಿತ್ತರಾಗಿರುವ ವರದಾನವು ಪ್ರಾಪ್ತಿಯಾಗುವುದು. ನಂತರ ಅನ್ಯರನ್ನು ಸಹಜವಾಗಿಯೇ ಪ್ರಸನ್ನಗೊಳಿಸಬಹುದು. ಆದ್ರೆ ಇಲ್ಲಿ ನನ್ನದೊಂದು ಪ್ರಾಯೋಗಿಕ ಪ್ರಶ್ನೆ ಇದೆ. ಇದು ಓದೋಕೆ ಅಥವಾ ಕೇಳೋಕೆ ಬಹಳ ಸುಲಭ. ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಬಲಹೀನತೆಗಳು, ನಮ್ಮ ಕೋಪ ಅಥವಾ ಹಳೆಯ ಸ್ವಭಾವಗಳು ಪದೇ ಪದೇ ನಮ್ಮ ಎದುರು ಬರ್ತಾ ಇರ್ತವೆ. ಆ ದೋಷಗಳನ್ನು ಕಡೆಗಣಿಸಿ ಕೇವಲ ಭಾಗ್ಯದ ಗುಣಗಾನ ಮಾಡೋದು ಹೇಗೆ ಸಾಧ್ಯ? ಇದು ನಾವು ನಮ್ಮ ದೃಷ್ಟಿಕೋನವನ್ನ ಟ್ರೈನ್ ಮಾಡೋ ಕಲೆ ನೋಡಿ. ನಮ್ಮ ಬಲಹೀನತೆಗಳನ್ನ ಕಡೆಗಣಿಸೋದು ಅಂದ್ರೆ ಅವುಗಳ ಬಗ್ಗೆ ಕುರುಡರಾಗುವುದು ಅಂತ ಅಲ್ಲ. ಅಂದ್ರೆ ಬದಲಾಗಿ ನಮ್ಮ ಶಕ್ತಿಯನ್ನ ಆ ದೋಷಗಳ ಮೇಲೆ ವ್ಯರ್ಥ ಮಾಡದೆ ನಮಗೆ ಸಿಕ್ಕಿರೋ ಪ್ರಾಪ್ತಿಗಳ ಮೇಲೆ ಕೇಂದ್ರೀಕರಿಸೋದು. ಪರಮಾತ್ಮ ನಮಗೆ ಜನ್ಮಸಿದ್ಧ ಅಧಿಕಾರವಾಗಿ ಜ್ಞಾನದ ಕಿರೀಟ, ಸ್ವರಾಜ್ಯದ ಸಿಂಹಾಸನ ಮತ್ತೆ ಆತ್ಮಿಕ ಸ್ಮೃತಿಯ ತಿಲಕ ನೀಡಿದ್ದಾರೆ. ಹೌದು. ನಾವು ನನ್ನಿಂದ ಇದು ಸಾಧ್ಯವಿಲ್ಲ, ನನ್ನಲ್ಲಿ ಈ ದೋಷ ಇದೆ ಅಂತ ಕೊರಗೋ ಬದಲು ನಾನು ಎಷ್ಟು ಭಾಗ್ಯಶಾಲಿ, ಸಾಕ್ಷಾತ್ ಭಗವಂತನೇ ನನ್ನ ತಂದೆಯಾಗಿದ್ದಾನೆ ಅಂತ ಸ್ಮರಿಸಿದಾಗ ಆ ಸಕಾರಾತ್ಮಕ ಶಕ್ತಿನೇ ನಮ್ಮ ಬಲಹೀನತೆಗಳನ್ನ ಸುಟ್ಟಾಕುತ್ತೆ. ಅಂದ್ರೆ ದೋಷಗಳ ಜೊತೆ ಹೋರಾಡುವ ಬದಲು ನಮ್ಮ ಬೆಳಕನ್ನ ಹೆಚ್ಚಿಸಿಕೊಳ್ಳೋದು ನಮ್ಮ ಗುರಿಯಾಗ್ಬೇಕು. ಖಂಡಿತ. ಹಾಗಾದ್ರೆ ಈ ಅಭ್ಯಾಸದಿಂದ ನಾವು ಸದಾ ಪ್ರಸನ್ನಚಿತ್ತರಾಗೋದು ಹೇಗೆ ಸಾಧ್ಯ ಆಗುತ್ತೆ? ಯಾವಾಗ ನಾವು ನಮ್ಮ ಅದೃಷ್ಟವನ್ನ ಸ್ಮರಿಸ್ತೇವೆಯೋ ಆಗ ಮನಸ್ಸಿನಲ್ಲಿರುವ ಅನ್ಯರ್ಥ ಸಂಕಲ್ಪಗಳು, ಗೊಂದಲಗಳು ಮತ್ತೆ ಏಕೆ, ಏನು, ಹೇಗೆ ಅನ್ನೋ ಪ್ರಶ್ನೆಗಳ ಸರಮಾಲೆ ಕೊನೆಗೊಳ್ಳುತ್ತೆ. ಎಲ್ಲಿ ಪ್ರಶ್ನೆಗಳಿರುತ್ತವೋ ಅಲ್ಲಿ ಭಾರ ಇರುತ್ತೆ ಅಲ್ವಾ? ಹೌದು. ಪ್ರಶ್ನೆಗಳು ನಿಂತಾಗ ಮನಸ್ಸು ಹಗುರವಾಗುತ್ತೆ, ಪ್ರಸನ್ನತೆ ತಾನಾಗಿ ಮೂಡುತ್ತೆ. ನಾವು ಆಂತರಿಕವಾಗಿ ಆ ಪ್ರಾಪ್ತಿಯ ಖುಷಿಯಲ್ಲಿ ಸದಾ ನಗ್ತಾ ಇದ್ರೆ ಆ ಪ್ರಸನ್ನತೆ ನಮ್ಮ ಸುತ್ತಲಿನ ವಾತಾವರಣಕ್ಕೂ ಹರಡುತ್ತೆ, ಅನ್ಯರನ್ನು ಸಹಜವಾಗಿ ಖುಷಿಪಡಿಸುತ್ತೆ. ಬಹಳ ಅದ್ಭುತವಾದ ವಿಶ್ಲೇಷಣೆ. ಈ ಆಂತರಿಕ ಶಕ್ತಿಯನ್ನ ಮತ್ತು ಪ್ರಸನ್ನತೆಯನ್ನ ಉಳಿಸಿಕೊಳ್ಳುವ ಬಗ್ಗೆಯೇ ಇಂದಿನ ಸ್ಲೋಗನ್ ಒಂದು ಸುಂದರವಾದ ಸೂತ್ರವನ್ನ ನೀಡಿದೆ. ಬನ್ನಿ ನೋಡೋಣ. ಸ್ಲೋಗನ್ ಏಕ್ನಾಮಿ ಅಂದ್ರೆ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ, ಮತ್ತು ಇಕಾನಮಿ ಅಂದ್ರೆ ಉಳಿತಾಯ ಇಂದ ನಡೆಯುವುದೇ ಬ್ರಹ್ಮಣ ಜೀವನದಲ್ಲಿ ಸಫಲತೆಗೆ ಆಧಾರವಾಗಿದೆ. ಈ ಎರಡು ಚಿಕ್ಕ ಪದಗಳು, ಏಕ್ನಾಮಿ ಮತ್ತು ಇಕಾನಮಿ, ಇಡೀ ಬ್ರಾಹ್ಮಣ ಜೀವನದ ಅಡಿಪಾಯವೆನ್ನಬಹುದು. ಇದರ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಮಂಥನ ಮಾಡಲೇಬೇಕು. ಖಂಡಿತ. ಮೊದಲನೇದಾಗಿ ಏಕ್ನಾಮಿ ಅಂದ್ರೆ ನಮ್ಮ ಬುದ್ಧಿ, ನಮ್ಮ ಒಲವು ಕೇವಲ ಒಬ್ಬ ತಂದೆಯಲ್ಲಿ ಮಾತ್ರ ಲೀನವಾಗಿರಬೇಕು. ಜೀವನದಲ್ಲಿ ಎಷ್ಟೇ ದೊಡ್ಡ ಆಕರ್ಷಣೆಗಳು ಬರಲಿ, ಎಷ್ಟೇ ಕಠಿಣ ಪರಿಸ್ಥಿತಿಗಳು ಎದುರಾಗ್ಲಿ, ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಅನ್ನೋ ದೃಢತೆ ಇದ್ರೆ ಅಲ್ಲಿ ಏಕಾಗ್ರತೆ ಸಹಜವಾಗಿರುತ್ತೆ. ನಮ್ಮ ಮನಸ್ಸು 10 ಕಡೆ ಓಡಲ್ಲ. ಇನ್ನು ಎರಡನೆಯದು ಎಕಾನಮಿ ಅಂದ್ರೆ ಕೇವಲ ಹಣದ ಉಳಿತಾಯ ಅಲ್ಲ. ಈ ಜ್ಞಾನದ ಮಾರ್ಗದಲ್ಲಿ ಎಕಾನಮಿ ಅಂದ್ರೆ ನಮ್ಮ ಅಮೂಲ್ಯವಾದ ಸಂಕಲ್ಪಗಳ ಉಳಿತಾಯ. ಹೌದು, ನಮ್ಮ ಸಮಯದ ಉಳಿತಾಯ, ನಮ್ಮ ಪ್ರತಿಯೊಂದು ಉಸಿರು ಮತ್ತು ಮಾತುಗಳ ಉಳಿತಾಯ. ನಾವು ದಿನವಿಡೀ ಎಷ್ಟು ವ್ಯರ್ಥ ಸಂಕಲ್ಪಗಳನ್ನ ಮಾಡ್ತೀವಿ ಅಂತ ಒಮ್ಮೆ ವಿಶ್ಲೇಷಿಸಿ ನೋಡ್ಬೇಕು. ಹಳೆಯದನ್ನ ನೆನ್ಪಿಸ್ಕೊಳ್ಳೋದು, ಇತರರನ್ನ ಟೀಕಿಸೋದು, ಇವೆಲ್ಲವೂ ನಮ್ಮ ಆಂತರಿಕ ಬ್ಯಾಂಕ್ ಅಕೌಂಟ್ನಿಂದ ಎನರ್ಜಿಯನ್ನ ಲೀಕ್ ಮಾಡ್ತವೆ ಅಲ್ವಾ? ನಿಜ. ಒಂದು ನಲ್ಲಿಯನ್ನ ಹಾಗೇ ಬಿಟ್ರೆ ನೀರು ಹೇಗೆ ಪೋಲಾಗುತ್ತದೆಯೋ ಹಾಗೆ ವ್ಯರ್ಥ ಸಂಕಲ್ಪಗಳಿಂದ ನಮ್ಮ ಆತ್ಮಿಕ ಶಕ್ತಿ ಪೋಲಾಗುತ್ತೆ. ಯಾರು ಕಡಿಮೆ ಮಾತನಾಡ್ತಾರೋ, ಮಧುರ ಮಾತುಗಳನ್ನಾಡ್ತಾರೋ, ಪ್ರತಿ ಸಂಕಲ್ಪವನ್ನು ಎಕಾನಮಿ ಮಾಡ್ಕೊಳ್ತಾರೋ ಅವರಲ್ಲಿ ಆತ್ಮಿಕ ಶಕ್ತಿ ಜಮೆ ಆಗುತ್ತೆ. ಈ ಶಕ್ತಿನೇ ನಮ್ಮನ್ನ ಸಫಲತೆಯ ಶಿಖರಕ್ಕೆ ಕೊಂಡೊಯ್ಯುತ್ತೆ. ನೀವು ಹೇಳಿದ ಆ ನಲ್ಲಿಯ ಉದಾಹರಣೆ ಬಹಳ ಕರಾರ್ವಕ್ಕಾಗಿದೆ. ನಾವು ಹೊರಗಿನ ಪ್ರಪಂಚದಲ್ಲಿ ದುಡ್ಡನ್ನ ಉಳಿಸೋಕೆ ಎಷ್ಟೆಲ್ಲ ಲೆಕ್ಕಾಚಾರ ಮಾಡ್ತೀವಿ, ಬೇಡವಾದ ವಸ್ತುಗಳನ್ನ ಖರೀದಿಸಲ್ಲ. ಆದ್ರೆ ನಮ್ಮದೇ ಮನಸ್ಸಿನಲ್ಲಿ ನಮಗೆ ಸಂಬಂಧಪಡದ, ನಮಗೂ ಉಪಯೋಗವಿಲ್ಲದ ಸಾವಿರಾರು ವ್ಯರ್ಥ ಸಂಕಲ್ಪಗಳನ್ನ ಮಾಡುವಾಗ ನಮಗೆ ಆ ನಷ್ಟದ ಅರಿವೇ ಇರೋದಿಲ್ಲ. ವ್ಯರ್ಥವನ್ನ ಉಳಿಸಿದ್ರೆ ಮಾತ್ರ ನಾವು ನಮ್ಮ ಶಕ್ತಿಯನ್ನ ಸಮರ್ಥವಾಗಿ ಬಳಸ್ಕೊಳ್ಳೋಕೆ ಸಾಧ್ಯ. ಇದೇ ನಿಟ್ಟಿನಲ್ಲಿ ಇಂದಿನ ಅವ್ಯಕ್ತ ಸೂಚನೆಯು ನಮಗೆ ಮತ್ತೊಂದು ಶಕ್ತಿಯುತವಾದ ಅಸ್ತ್ರವನ್ನ ನೀಡುತ್ತೆ. ಅವ್ಯಕ್ತ ಸೂಚನೆ ನಿಶ್ಚಯದ ಫೌಂಡೇಶನ್ ಅಂದ್ರೆ ತಳಪಾಯವನ್ನ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ.
ನಿಶ್ಚಯವು ಸದಾ ನಿಶ್ಚಿಂತರನ್ನಾಗಿ ಮಾಡುತ್ತದೆ ಮತ್ತು ಯಾರು ನಿಶ್ಚಿಂತ ಸ್ಥಿತಿಯಲ್ಲಿದ್ದು ಯಾವುದೇ ಕಾರ್ಯ ಮಾಡುತ್ತಾರೆ ಅದರಲ್ಲಿ ಸಫಲತೆಯೂ ಅವಶ್ಯವಾಗಿ ಸಿಗುತ್ತದೆ ಏಕೆಂದರೆ ನಿಶ್ಚಿಂತ ಸ್ಥಿತಿಯಲ್ಲಿ ಬುದ್ಧಿ ಯಥಾರ್ಥ ನಿರ್ಣಯ ಮಾಡುತ್ತದೆ ಯಥಾರ್ಥ ನಿರ್ಣಯದ ಆಧಾರವಾಗಿದೆ ನಿಶ್ಚಯ ಬುದ್ಧಿ ನಿಶ್ಚಿಂತ ಸ್ಥಿತಿ ಅದರಲ್ಲಿ ಯೋಚಿಸುವ ಅವಶ್ಯಕತೆಯೂ ಇರೋದಿಲ್ಲ. ಈ ಅವ್ಯಕ್ತ ಸೂಚನೆಯಲ್ಲಿ ಒಂದು ಸುಂದರವಾದ ಲಾಜಿಕಲ್ ಸರಪಳಿ ಅಡಗಿದೆ ಗಮನಿಸಿ. ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಎಲ್ಲದಕ್ಕೂ ಮೂಲ ತಳಪಾಯವೇ ನಿಶ್ಚಯ. ನನ್ನ ತಂದೆ ಯಾರು ನಾನ್ ಯಾರು ಮತ್ತು ಈ ಭವ್ಯವಾದ ನಾಟಕದ ರಹಸ್ಯವೇನು ಅನ್ನೋದ್ರಲ್ಲಿ 100% ನಿಶ್ಚಯ ಇದ್ದಾಗ ಭವಿಷ್ಯದ ಬಗ್ಗೆ ಯಾವುದೇ ಭಯ ನಮ್ಮನ್ನ ಕಾಡುವುದಿಲ್ಲ. ಭಯವಿಲ್ಲದಿದ್ದಾಗ ನಾವು ನಿಶ್ಚಿಂತರಾಗ್ತೀವಿ. ಮನಸ್ಸು ನಿಶ್ಚಿಂತವಾಗಿದ್ದಾಗ ಮಾತ್ರ ಬುದ್ಧಿಯು ಕನ್ನಡಿಯಂತೆ ಸ್ಪಷ್ಟವಾಗಿರುತ್ತೆ. ಗೊಂದಲಗಳಿಲ್ಲದ ಸ್ಪಷ್ಟವಾದ ಬುದ್ಧಿ ಯಾವಾಗಲೂ ಸರಿಯಾದ ಮತ್ತು ಯಥಾರ್ಥವಾದ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ. ಹೀಗೆ ನಿಶ್ಚಯದಿಂದ ನಿರ್ಭಯತೆ, ನಿರ್ಭಯತೆಯಿಂದ ನಿಶ್ಚಿಂತತೆ ಮತ್ತು ನಿಶ್ಚಿಂತತೆಯಿಂದ ಯಥಾರ್ಥ ನಿರ್ಣಯ ಇವೆಲ್ಲವೂ ಒಂದಕ್ಕೊಂದು ಬಿಡಿಸಲಾಗದಂತೆ ಬೆಸೆದುಕೊಂಡಿವೆ. ಬಹಳ ಅದ್ಭುತವಾಗಿ ಈ ಸರಪಳಿಯನ್ನ ವಿವರಿಸಿದಿರಿ ಅಕ್ಕಂದಿರೆ ಬನ್ನಿ ಈಗ ಸ್ವಮಾನಗಳಾಗಿ ಅಭ್ಯಾಸ ಮಾಡೋಣ. ನಾನು ಸದಾ ಆತ್ಮಿಕ ಸ್ಮೃತಿಯಲ್ಲಿದ್ದು ನನ್ನ ಪ್ರತಿಯೊಂದು ಕರ್ಮ ಮತ್ತು ನುಡಿಯ ಮೂಲಕ ಅನ್ಯರಿಗೆ ತಂದೆಯ ಪರಿಚಯ ನೀಡುವಂತಹ ದೇಹಿ ಅಭಿಮಾನಿ ಮತ್ತು ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. ನಾನು ಪರಮಪಿತಾ ಪರಮಾತ್ಮನಿಂದ ರಾಜಯೋಗದ ಶಿಕ್ಷಣವನ್ನು ಪಡೆದು 84 ಜನ್ಮಗಳ ಸೃಷ್ಟಿಚಕ್ರದ ರಹಸ್ಯವನ್ನು ಅರಿತಿರುವಂತಹ ಜ್ಞಾನಸ್ವರೂಪ ಆತ್ಮನಾಗಿದ್ದೇನೆ. ನಾನು ಯಾವುದೇ ಭೌತಿಕ ವಸ್ತುಗಳ ಅಥವಾ ಫ್ಯಾಷನ್ನ ಆಕರ್ಷಣೆಗೆ ಮತ್ತು ಅಹಂಕಾರಕ್ಕೆ ಒಳಗಾಗದೆ ಸದಾ ಸಾಧಾರಣ ಹಾಗೂ ಶ್ರೇಷ್ಠ ಸ್ಥಿತಿಯಲ್ಲಿರುವ ಆತ್ಮನಾಗಿದ್ದೇನೆ. ನಾನು ಪರಸ್ಪರ ಆತ್ಮಿಕ ಸ್ನೇಹದಿಂದ ವರ್ತಿಸುತ್ತಾ ಎಲ್ಲರೊಂದಿಗೂ ಮಧುರವಾಗಿರುವಂತಹ ತಂದೆಯ ಅತಿ ಪ್ರೀತಿಯ ಸುಪುತ್ರ ಆತ್ಮನಾಗಿದ್ದೇನೆ. ನಾನು ಬಿಂದು ಸ್ವರೂಪನಾಗಿದ್ದು ನನ್ನಲ್ಲಿ ಅಡಕವಾಗಿರುವ 84 ಜನ್ಮಗಳ ನಿಖರವಾದ ಪಾತ್ರವನ್ನು ಅರಿತು ಈ ಅದ್ಭುತ ಸೃಷ್ಟಿ ನಾಟಕವನ್ನು ಸಾಕ್ಷಿಯಾಗಿ ನೋಡುವಂಥ ಜಾಗೃತ ಆತ್ಮನಾಗಿದ್ದೇನೆ. ನಾನು ಸದಾ ಮುಖದಿಂದ ಜ್ಞಾನರತ್ನಗಳನ್ನು ನುಡಿಯುತ್ತಾ ಅನ್ಯರಿಗೆ ತಂದೆಯ ಪರಿಚಯ ನೀಡುವಂಥ ರೂಪಬಸಂತ್ ಆತ್ಮನಾಗಿದ್ದೇನೆ. ನಾನು ಸದಾ ನಿಶ್ಚಯ ಬುದ್ಧಿಯನ್ನಿಟ್ಟುಕೊಂಡು ಯಾವುದೇ ಪರಿಸ್ಥಿತಿಯಲ್ಲೂ ಯಥಾರ್ಥ ನಿರ್ಣಯ ತೆಗೆದುಕೊಳ್ಳುವಂಥ ನಿರ್ಭಯ ಮತ್ತು ನಿಶ್ಚಿಂತ ಆತ್ಮನಾಗಿದ್ದೇನೆ. ನಾನು ಸದಾ ನನ್ನ ಶ್ರೇಷ್ಠ ಭಾಗ್ಯವನ್ನು ಮತ್ತು ಭಾಗ್ಯವಿಧಾತ ತಂದೆಯನ್ನು ಸ್ಮರಿಸುತ್ತಾ ನನ್ನ ಗುಣಗಾನದ ಬದಲು ತಂದೆಯ ಗುಣಗಾನ ಮಾಡುವ ಸದಾ ಪ್ರಸನ್ನಚಿತ್ತ ಆತ್ಮನಾಗಿದ್ದೇನೆ. ಈ ಅದ್ಭುತವಾದ ಸ್ವಮಾನಗಳ ಜೊತೆಗೆ ಇಡೀ ದಿನ ನಾವು ಮಾಡಬೇಕಾದ ಮನೆಗೆಲಸ ಅಥವಾ ಅಭ್ಯಾಸಗಳೇನು ಎಂಬುದನ್ನು ಬಾಬಾ ತಿಳಿಸಿದ್ದಾರೆ. ಬನ್ನಿ ನೋಡೋಣ. 1. ಸ್ವಮಾನದ ಅಭ್ಯಾಸ. ನಾನು ದೇಹಿ ಅಭಿಮಾನಿ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಕೇವಲ ಆತ್ಮಿಕ ದೃಷ್ಟಿಯಿಂದ ಎಲ್ಲರನ್ನೂ ನೋಡುವ ಅಭ್ಯಾಸ ಮಾಡಿ. 2. ಮುಖ್ಯ ಭಾವನೆ. ಪರಮಪಿತ ಪರಮಾತ್ಮನು ನಮ್ಮ ಮಾರ್ಗದರ್ಶಕನಾಗಿದ್ದಾನೆ ಎಂದು ಭಾವಿಸಿ. ಈ ಹಳೆಯ ಪ್ರಪಂಚದಲ್ಲಿ ನಾನು ಸಾಧಾರಣನಾಗಿದ್ದು ಯಾವುದೇ ಫ್ಯಾಷನ್ ಅಥವಾ ದೇಹಾಭಿಮಾನಕ್ಕೆ ಒಳಗಾಗದೆ ಇಂದಿನ ಕರ್ಮಗಳನ್ನು ಮಾಡಿ. 3. ದೈವೀ ಗುಣದ ಧಾರಣೆ. ಇಡೀ ದಿನ ಸಾಧಾರಣತೆ ಮತ್ತು ಆತ್ಮಿಕ ಸ್ನೇಹಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲಿಯೂ ಅಹಂಕಾರ ಬರದಂತೆ ಗಮನಹರಿಸಿ. 4. ಪವಿತ್ರತೆಯ ಪುರುಷಾರ್ಥ. ಸ್ವರ್ಗದ ಮಾಲೀಕರಾಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ದೇಹಾಭಿಮಾನವನ್ನು ಬಿಟ್ಟು ಪಾವನರಾಗುವ ಕಡೆ ವಿಶೇಷ ಗಮನವಿರಲಿ. 5. ಕರ್ಮಯೋಗ. ಕರ್ಮಕ್ಷೇತ್ರದಲ್ಲಿ ತಂದೆಯು ಪತಿತ ಪಾವನೆನೆಂದು ಅರ್ಥ ಮಾಡಿಕೊಂಡು ದಿನವಿಡೀ ಯೋಗಯುಕ್ತರಾಗಿ ಇತರರನ್ನು ಜಾಗೃತಗೊಳಿಸುವ ಶ್ರೇಷ್ಠ ಕರ್ಮಗಳನ್ನು ಮಾಡಿ. 6. ಸೇವೆ ಮತ್ತು ವೈರಾಗ್ಯ. ಇದು ಸಂಗಮಯುಗವಾಗಿರುವುದರಿಂದ ಹಳೆಯ ದೇಹಾಭಿಮಾನದ ವಸ್ತುಗಳ ಬಗ್ಗೆ ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ತಂದೆಯ ಪರಿಚಯ ಕೊಡುವ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. 7. ದಿನಚರ್ಯ ಮತ್ತು ವರದಾನ. ದಿನವಿಡೀ ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ತಮ್ಮ ಭಾಗ್ಯ ಮತ್ತು ಭಾಗ್ಯವಿಧಾತನ ಗುಣಗಾನವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ಒಬ್ಬ ತಂದೆ ಮತ್ತು ಉಳಿತಾಯದ ಎಕಾನಮಿ ಅಭ್ಯಾಸ ಮಾಡಿ. 8. ಶಕ್ತಿಗಳ ಜಮ. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ನಿಶ್ಚಯ ಮತ್ತು ನಿರ್ಭಯತೆಯ ಬಲವನ್ನು ಜಮ ಮಾಡ್ಕೊಳ್ಳಿ. ಇಂದಿನ ಮಂಥನದ ಆಧಾರದ ಮೇಲೆ ವಿಶೇಷವಾಗಿ ಬಡವರ ಶ್ರದ್ಧೆ ಮತ್ತು ಸಂಪತ್ತಿನ ಅಹಂಕಾರದ ಬಗ್ಗೆ ನಾವು ಆಲಿಸಬಹುದಾದಂತಹ ಯಾವುದಾದರೂ ಕಥೆಯಿದ್ರೆ ದಯವಿಟ್ಟು ತಿಳಿಸಿ. ಖಂಡಿತ.
ಇಂದಿನ ಮಂಥನದಲ್ಲಿ ಪ್ರಾಕೃತಿಕ ವಿಕೋಪಗಳಿಂದ ಮಹಳುಗಳು ನಾಶವಾಗುವ ಬಗ್ಗೆ ಮತ್ತು ಬಡವರ ನಿಷ್ಕಲ್ಮಶ ಶ್ರದ್ಧೆಯ ಬಗ್ಗೆ ನಾವು ಮಾತಾಡಿದೆವಲ್ವಾ? ಹೌದು. ಆ ತತ್ವವನ್ನು ಸ್ಪಷ್ಟಪಡಿಸುವ ಒಂದು ಸಣ್ಣ ಕಥೆ ಇದೆ. ಒಂದು ಸುಂದರವಾದ ರಾಜ್ಯದಲ್ಲಿ ಅಕ್ಕಪಕ್ಕದ ಜಮೀನುಗಳಲ್ಲಿಯೇ ಇಬ್ರು ವಾಸಿಸ್ತಾ ಇದ್ರು. ಒಬ್ಬ ದೊಡ್ಡ ಸಿರಿವಂತ ಜಮೀನ್ದಾರ್, ಮತ್ತೊಬ್ಬ ಅತ್ಯಂತ ಬಡ ರೈತ. ಜಮೀನ್ದಾರ್ ದೊಡ್ಡ ದೊಡ್ಡ ಕಲ್ಲಿನ ಮಹಲುಗಳನ್ನು ಕಟ್ಟಿಸಿ ಸದಾ ಚಿನ್ನಾಭರಣಗಳಿಂದ ಅಲಂಕೃತನಾಗಿ ಮೆರೀತಾಯ್ತ. ಆತನಿಗೆ ತಾನು ಮಾಡೋ ದಾನದ ಬಗ್ಗೆಯೂ ಅಹಂಕಾರ ಇತ್ತು. ಅಂದ್ರೆ ಎಲ್ಲರೂ ತನ್ನನ್ನ ಹೊಗಳಬೇಕು ಅಂತ ದಾನ ಮಾಡ್ತಿದ್ದ ಅಲ್ವಾ? ಹೌದು. ದೇವಸ್ಥಾನಕ್ಕೆ ಹೋದ್ರೆ ತಾನು ನೀಡುವ ಬೃಹತ್ ದಾನವನ್ನ ಊರಿನವರೆಲ್ಲರೂ ನೋಡ್ಬೇಕು, ತನ್ನನ್ನು ಹೊಗಳಬೇಕು ಅನ್ನೋ ಒಂದೇ ಉದ್ದೇಶದಿಂದ ಆತ ದಾನ ಮಾಡ್ತಿದ್ದ. ಮತ್ತೊಂದೆಡೆ ಆ ಬಡ ರೈತ ಆತ ಅನ್ನ ಚಿಕ್ಕ ಮಣ್ಣಿನ ಗುಡಿಸಲಿನಲ್ಲಿ ವಾಸಿಸ್ತಾ ಇದ್ದ. ತಾನು ಬೆಳೆದ ಅಲ್ಪ ಸ್ವಲ್ಪ ಧಾನ್ಯದಲ್ಲಿಯೇ ಪ್ರತಿದಿನ ಅತ್ಯಂತ ನಿಷ್ಕಲ್ಮಶ ಪ್ರೀತಿ ಮತ್ತು ಶ್ರದ್ಧೆಯಿಂದ ಹಸಿದವರಿಗೆ ಊಟ ನೀಡುತ್ತಿದ್ದ. ಅವನಿಗೆ ಯಾವುದೇ ಅಹಂಕಾರ ಇರ್ಲಿಲ್ಲ. ಖಂಡಿತ ಇರಲಿಲ್ಲ. ಅವನಲ್ಲಿ ಯಾವುದೇ ಫ್ಯಾಷನ್ ಇರಲಿಲ್ಲ. ತಾನು ದಾನ ಮಾಡ್ತಿದ್ದೀನಿ ಅನ್ನೋ ಕಿಂಚಿತ್ತೂ ಅಹಂಕಾರವೂ ಇರಲಿಲ್ಲ. ತಂದೆಯು ಕೊಟ್ಟಿದ್ದನ್ನ ಇತರರೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಅನ್ನೋ ಪ್ರಸನ್ನತೆ ಮಾತ್ರ ಅವನಲ್ಲಿತ್ತು. ಆಮೇಲೇನಾಯ್ತು? ಹೀಗಿರುವಾಗ ಒಮ್ಮೆ ಆ ಊರಿನಲ್ಲಿ ದೊಡ್ಡ ಪ್ರಾಕೃತಿಕ ವಿಕೋಪ ಎದುರಾಯಿತು. ಭೀಕರವಾದ ಭೂಕಂಪವೊಂದು ಸಂಭವಿಸಿತು. ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಆ ಜಮೀನ್ದಾರನ ಅಹಂಕಾರದ ಸಂಕೇತವಾಗಿದ್ದ ಆ ದೊಡ್ಡ ಮಹಲ್ಗಳು, ಗೋಡೆಗಳು ಎಲ್ಲವೂ ಬಿರುಕು ಬಿಟ್ಟು ನೆಲಸಮವಾದವು. ಓ, ಆತನ ಭೌತಿಕ ಸಂಪತ್ತು, ಗಡಿಯಾರ, ಆಭರಣಗಳೆಲ್ಲವೂ ಮಣ್ಣು ಪಾಲಾದವು. ಆಗ ಜಮೀನ್ದಾರನಿಗೆ ಅರಿವಾಯಿತು, ತಾನು ಜೀವನವಿಡೀ ಗಳಿಸಿದ ಅಹಂಕಾರ ಮತ್ತು ಹಣ ಒಂದು ಕ್ಷಣದ ಪ್ರಕೃತಿಯ ವಿಕೋಪದ ಮುಂದೆ ಶೂನ್ಯವಾಯಿತು ಅಂತ. ಆದ್ರೆ ಆ ಗುಡಿಸಲಿ ಮೇಲಿದ್ದ ಬಡ ರೈತ ಮಾತ್ರ ನಿಶ್ಚಿಂತನಾಗಿದ್ದ ಅಲ್ವಾ? ಹೌದು. ಅವನ ಗುಡಿಸಲು ಅಲುಗಾಡಿದ್ರೂ ಅವನಲ್ಲಿದ್ದ ಆಂತರಿಕ ಶಾಂತಿ, ತಾನು ನಿಷ್ಕಲ್ಮಶವಾಗಿ ಮಾಡಿದ ಪುಣ್ಯದ ಬಲ ಅವನನ್ನ ನಿರ್ಭಯನನ್ನಾಗಿ ಮಾಡಿತು. ಭೌತಿಕವಾಗಿ ಅವನು ಬಡವನಾಗಿದ್ರೂ ಆತನ ಶ್ರದ್ಧೆ ಮತ್ತು ಪುಣ್ಯಕಾರ್ಯಗಳು ಆತನ ಭವಿಷ್ಯವನ್ನು ಉಜ್ವಲಗೊಳಿಸಿದ್ದವು. ಇದು ಇಂದಿನ ಮುರಳಿಯ ಸತ್ಯವನ್ನ ಕನ್ನಡಿಯಂತೆ ವಿವರಿಸುತ್ತೆ. ಹಣದ ನಶೆ ಕೇವಲ ಅಹಂಕಾರವನ್ನ ಬೆಳೆಸುತ್ತೆ ಮತ್ತು ಆ ಸಂಪತ್ತು ಮಹಲುಗಳೊಂದಿಗೆ ವಿನಾಶವಾಗುತ್ತೆ. ಆದ್ರೆ ಆಂತರಿಕ ಶ್ರದ್ಧೆ, ಸಾಧಾರಣತೆ ಮತ್ತು ನಿಷ್ಕಲ್ಮಶ ಪ್ರೀತಿಯು ಭವಿಷ್ಯದ 21 ಜನ್ಮಗಳ ರಾಜ್ಯಭಾಗ್ಯವನ್ನ ಕರುಣಿಸುತ್ತೆ. ಅಣ್ಣಂದರೆ, ಅಕ್ಕಂದರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗ್ಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.